ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಾನು ಇವತ್ತು ಅಮ್ಮನ ಮನೇಲಿದ್ದೀನಿ. ಸುಮಾರು 2.5 ತಿಂಗಳಾಯಿತು ಅಮ್ಮನ ಮನೆಗೆ ಬರದೆ. ಇವತ್ತು ಬಂದು 2 ಡೇಸ್ ಆಯಿತು. ಇವತ್ತು ಲಾಗ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಫ್ರೀಯಾಗಿ ಆರಾಮಾಗಿದ್ದೆ 2 ದಿವಸ. ಇವತ್ತು ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಇವತ್ತೇನೆಂದರೆ ಚಿಕನ್, ಪೆಪ್ಪರ್ ಚಿಕನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿವಸ ಆಯಿತು ತಿನ್ನಬೇಕಂತ ಒಂದು ಆಸೆ ಇತ್ತು. ಮನೇಲೂ ಅಷ್ಟೇ ಯಾವಾಗಲೂ ಅದೇ ಚಿಕನ್ ಕರಿ, ಚಿಕನ್ ಕಬಾಬ್, ಚಿಕನ್ ಸುಕ್ಕ ಇದೇ ರಿಪೀಟ್ ಆಗ್ತಾನೆ ಇತ್ತಲ್ಲ. ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡು ಅಂತ ಅಂದರು. ನಿನ್ನೆ ಒಂದು ರೆಸಿಪಿ ಮಾಡಿದ್ವಿ. ಯಾವ್ದು ಪ್ರಣೀತ ಅದು? ಅಡೋಬ್ ಚಿಕನ್. ಇವರೇನೋ ಮಕ್ಕಳು ವಿಡಿಯೋ ಎಲ್ಲ ನೋಡ್ಕೊಂಡು ಇದು ಮಾಡಿಕೊಡು ಇದನ್ನು ಮಾಡಲೇಬೇಕು, ಇದು ಎಲ್ಲೂ ಸಿಗೋದಿಲ್ಲ, ಕುಂದಾಪುರದಲ್ಲಿ ಯಾವುದೋ ಒಂದು ಹೋಟ್ಲಲ್ಲಿ ಮಾತ್ರ ಸಿಗುತ್ತೆ, ಸೊ ಮನೇಲಿ ಟ್ರೈ ಮಾಡು ಅಂತ ಹೇಳಿ ಮಾಡಿದ್ವಿ. ಓಕೆ, ಚೆನ್ನಾಗಿತ್ತು. ಬಟ್ ನನಗೆ ಅಷ್ಟೇನು ಇಷ್ಟ ಆಗಲಿಲ್ಲ. ಮಕ್ಕಳಿಗೆ ಇಷ್ಟ ಆಯಿತು, ಬಟ್ ನಮ್ಗೆ ಯಾರಿಗೂ, ದೊಡ್ಡವ್ರಿಗೆ ಯಾರಿಗೂ ಅಷ್ಟು ಇಷ್ಟ ಆಗಲಿಲ್ಲ. ಸೊ ನಮಗೇನಾದರೂ ಸ್ವಲ್ಪ ಸ್ಪೈಸಿಯಾಗಿ ಬೇಕು, ಏನು ಖಡಕ್ಕಾಗಿರಬೇಕು ಆ ಥರ ಅಲ್ವಾ. ಅವರಿಗೆಲ್ಲ ಹಾಗಲ್ಲ, ಸ್ವಲ್ಪ ಸ್ವೀಟಿಶ್ ಆಗಿ ಈ ಥರ ಇದ್ದರೆ ಇಷ್ಟ ಆಗುತ್ತೆ. ಸೊ ಎನಿವೇಸ್, ಇವಾಗ ಬನ್ನಿ ಇವತ್ತಿನ ಲಾಗ್ ಶುರು ಮಾಡೋದಕ್ಕೆ ಮುಂಚೆ ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಹಾಕುವ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಇವಾಗ ಏನಂದರೆ ಚಿಕನ್ಗೆ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಕರಿಬೇವಿನ ಎಲೆಗಳು ಬೇಕು. ಹಾಗೆ ಮನೆ ಹಿಂದ್ಗಡೆ ಬಂದೆ, ನಮ್ಮ ಹಿತ್ತಲಲ್ಲಿ ಕರಿಬೇವಿನ ಗಿಡ ಇದೆ, ಸೊ ತಗೊಂಡೋಗೋಣ. ಎರಡೂವರೆ kg ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಮಸಾಲೆಯನ್ನು ಇಲ್ಲಿ ತಗೊಳ್ತಾ ಇದ್ದೀನಿ. ಮೊದಲಿಗೆ ಒಂದು ಬಾಣಲಿಯಲ್ಲಿ 5 ಸ್ಪೂನ್ ಆಗೋಷ್ಟು ಕಾಳು ಮೆಣಸನ್ನು ಚೆನ್ನಾಗಿ ಹುರಿದ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಖಾರ ಸ್ವಲ್ಪ ಕಡಿಮೆ ಬೇಕು, ಮಕ್ಕಳಿಗೆ ಏನಾದರೂ ಕೊಡ್ತೀರಾ ಅಂತ ಅನ್ನೋರು 1 ಚಮಚ ಕಡಿಮೆ ಹಾಕ್ಕೊಳ್ಳಿ. ನಾನು ಒಂದು ಸ್ವಲ್ಪ ಸ್ಪೈಸಿಯಾಗಿ, ಸ್ವಲ್ಪ ಆವಾಗಲೇ ಹೇಳಿದ್ನಲ್ಲ, ಸ್ವಲ್ಪ ಖಡಕ್ಕಾಗಿರಬೇಕು ಆ ಥರ. ನಮ್ಮನೇಲಿ ಎಲ್ರಿಗೂ ಖಾರ ಜಾಸ್ತಿ ಇಷ್ಟ, ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಖಾರ ಹಾಕ್ತಾ ಇದ್ದೀನಿ. 5 ಸ್ಪೂನ್ ಕಾಳು ಮೆಣಸು ಒಂದು 5 ನಿಮಿಷಗಳ ಕಾಲ ಹುರಿದ್ಕೊಂಡಾದ ನಂತರ ಸಣ್ಣ ಉರಿಯಲ್ಲಿ, ಆನಂತರ 2.5 ಚಮಚ ಧನಿಯಾ ಬೀಜ ಅಂದರೆ ಕೊತ್ತಂಬರಿ ಬೀಜವನ್ನು ಹಾಕ್ಕೊಂಡು ಹುರಿದ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಬಣ್ಣ ಬದಲಾಗುವಾಗ ಮತ್ತೆ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ, 2.5 ಚಮಚ ಆಗುವಷ್ಟು. ಸಣ್ಣ ಉರಿಯಲ್ಲಿ ಹುರಿದ್ಕೊಳ್ತಾ ಇದ್ದೀನಿ. ಜೀರಿಗೆ ಮತ್ತು ಕೊತ್ತಂಬರಿ ಬೀಜ ಬೇಗನೆ ಫ್ರೈ ಆಗುತ್ತೆ, ನೋಡ್ಕೊಳ್ತಾ ಇರಬೇಕು. ಸಣ್ಣ ಉರಿಯಲ್ಲಿ ಹುರಿಯೋದ್ರಿಂದ ಸೀದ್ ಹೋಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ಮಸಾಲೆ ಐಟಮ್ ಹುರಿದ್ಕೊಳ್ಳುವಾಗ ಸಣ್ಣ ಉರಿಯಲ್ಲಿ ಇದ್ರೇ ಬೆಟರ್. ಹಾಗೆ ನಾನು ಇದಾದ ನಂತರ 1.5 ಚಮಚ ಆಗುವಷ್ಟು ಸೋಂಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸೋಂಪು ಹಾಕೋದ್ರಿಂದ ಒಂದು ಒಂದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಚೆನ್ನಾಗಿ ಹುರಿದ್ಕೊಂಡಾದ ನಂತರ ಸ್ಟವನ್ನು ಆಫ್ ಮಾಡಿಬಿಟ್ಟು ಸೈಡಲ್ಲಿ ಆರ್ಲಿಕ್ಕಂತ ಇಟ್ಕೊಳ್ತೀನಿ. ಫುಲ್ ತಣ್ಣಗಾದ ನಂತರ ಆನಂತರ ಮಿಕ್ಸಿಯಲ್ಲಿ ಪೌಡರ್ ಮಾಡಿಕೊಂಡ್ರೆ ಆಯಿತು. ಈ ಪೌಡ್ರ್ ಇರುತ್ತಲ್ಲ, ಮಸಾಲ ಪೌಡ್ರ್, ನೀವು ಕೇಳ್ಬೋದು ಸ್ವಲ್ಪ ದಿನ ಇಟ್ಕೊಳ್ಬೋದಾ, ಆವಾಗವಾಗ ಯೂಸ್ ಆಗುತ್ತಲ್ವ ಮನೇಲಿ ಪೆಪ್ಪರ್ ಚಿಕನ್ ಮಾಡೋದಿದ್ರೆ ಅಂತ. ಇಡ್ಬೋದು, ಬಟ್ ಏನಂದರೆ ಅದೇ ಮಾಡಿದ ತಕ್ಷಣವೇ ಹಾಕಿದರೆ ಆ ಒಂದು ಘಮ ಇರುತ್ತಲ್ಲ, ಒಂದು ಏನು ಫ್ಲೇವರ್ ಚೆನ್ನಾಗಿರುತ್ತೆ. ಮತ್ತು ನಾವು ಒಂದು ಸ್ವಲ್ಪ ದಿನ, 1 ವಾರ ಇಟ್ಕೊಂಡು 15 ದಿನ ಇಟ್ಕೊಂಡು ಆ ಥರ ನೆಕ್ಸ್ಟ್ ಯೂಸ್ ಮಾಡಿದವಾಗ ಅಷ್ಟು ಘಮ, ಪರಿಮಳ ಅದೆಲ್ಲ ಸ್ವಲ್ಪ ಕಡಿಮೆ ಆಗಿರುತ್ತೆ. ಸ್ವಲ್ಪ ಟೇಸ್ಟಲ್ಲಿ ವೇರಿಯೇಷನ್ ಆಗ್ಬೋದು. ಆ್ಯಕ್ಚುಲಿ ಮಿಕ್ಸಿಯಲ್ಲಿ ಮಾಡೋದಕ್ಕಿಂತ ನಾವು ಯಾವುದಾದ್ರೂ ಒಂದು ಕುಟಾಣಿ ಇರುತ್ತಲ್ಲ, ಅದರಲ್ಲಿ ಕುಟ್ಟಿ ಪೌಡ್ರ್ ಮಾಡಿಕೊಂಡ್ರೆ ಅದಿನ್ನೂ ಚೆನ್ನಾಗಿರುತ್ತೆ. ನಾನು ಫುಲ್ ನೈಸ್ ಪೌಡ್ರ್ ಮಾಡಲಿಲ್ಲ, ಸ್ವಲ್ಪ ತರಿಯಾಗಿ ಇಟ್ಟಿದ್ದೇನೆ. ಹಾಗೆ ನಾವಿಲ್ಲಿ ಚಿಕ್ಕ ಆನಿಯನ್ ಇರುತ್ತಲ್ಲ, ಬೇಬಿ ಆನಿಯನ್, ಅದನ್ನು ತೊಗೊಂಡಿದ್ದೇವೆ. ಇಲ್ಲಿ ಒಂದು 400 ಗ್ರಾಮ್ ಆಗೋಷ್ಟು ಬೇಬಿ ಆನಿಯನ್ ಇದೆ 2.5 kg ಚಿಕನ್ಗೆ. ಹಾಗೆ ಒಂದು 3 ಬೆಳ್ಳುಳ್ಳಿ ದೊಡ್ಡದು, ಅದನ್ನು ಸಿಪ್ಪೆಲ್ಲ ಬಿಡಿಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಮನೇಲೇ ಮಾಡ್ಕೊಂಡಿರೋದು ನಾವು. ಹಾಗೆ ಈ ಮಸಾಲೆ ಪೌಡ್ರ್, ಮತ್ತು ಇನ್ನು ಹಸಿಮೆಣಸು ಕೂಡ ಬೇಕಾಗುತ್ತೆ, ಚಕ್ಕೆ ಕೂಡ ಬೇಕಾಗುತ್ತೆ, ಹೇಳ್ತಾ ಹೋಗ್ತೀನಿ ನೋಡಿ. ಚಿಕನ್ ಮಾಡ್ಕೊಳ್ಳಿಕ್ಕೆ ಒಂದು ಪಾತ್ರೆಯನ್ನು ಬಿಸಿಗಿಟ್ಟಿದ್ದೇನೆ. ಬಿಸಿ ಆದ ನಂತರ ನಾನೊಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿದ್ದೀನಿ. ಹಾಗೆ ಒಂದು 3-4 ಚಕ್ಕೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಚಿಕ್ಕ ಈರುಳ್ಳಿ ಹಾಕೋದ್ರಿಂದ ಈರುಳ್ಳಿಯನ್ನು ಚಿಕ್ಕದಾಗಿ ಹೆಚ್ಕೊಳ್ಬೇಕಂತ ಏನಿಲ್ಲ. ಇದನ್ನು ಜಸ್ಟ್ ಒಂದು 2 ಅಥವಾ 3 ಪೀಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ದೊಡ್ಡದಿದ್ದರೆ ಅದನ್ನೇ 4 ಪೀಸ್ ಮಾಡ್ಕೊಳ್ಬೋದು. ಈ ಥರ ಹೀಗಿದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದು.
ಈರುಳ್ಳಿ ಈ ಥರ ಫ್ರೈ ಮಾಡ್ಕೊಳ್ಳುವಾಗ ನಾನು ಪುಲಾವ್ ಎಲೆಯನ್ನು ಹಾಕ್ಕೊಂಡೆ, ಒಂದು 2-3 ಪುಲಾವ್ ಎಲೆಯನ್ನು ಹಾಕ್ಕೊಂಡೆ. ಆನಂತರ ನಾನು ಹಸಿಮೆಣಸನ್ನು ಹೆಚ್ಚಿಟ್ಕೊಂಡಿದ್ದೀನಿ, ಒಂದು 4 ಹಸಿಮೆಣಸನ್ನು ಇದ್ರ ಜೊತೆ ಸೇರಿಸ್ತೀನಿ. ಹಾಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಪೀಸ್ ಇತ್ತಲ್ಲ ಅದನ್ನು ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ಒಂದು ಈರುಳ್ಳಿ ಬೇಯ್ತಾ ಬರುವಾಗ ಮತ್ತೆ ಹಸಿಮೆಣಸನ್ನು ಕೂಡ ಹಾಕ್ತಾ ಇದ್ದೀನಿ. ನಾವೊಂದು 7-8 ಹಸಿಮೆಣಸು ಹಾಕಿದ್ದೀನಿ, ಬಟ್ ಖಾರ ಇಷ್ಟ ಇಲ್ಲದೆ ಇರೋರು ಒಂದು ಸ್ವಲ್ಪ ಹಸಿಮೆಣಸು ಹಾಕೊಂಡ್ರೆ ಸಾಕಾಗುತ್ತೆ, ಒಂದು 4ರಿಂದ 5. ಈರುಳ್ಳಿ ಚೆನ್ನಾಗಿ ಬೆಂದ ನಂತರ ನಾನು ಚಿಕನ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಲಾಸ್ಟು ನೀವು ಕಮೆಂಟ್ ಹಾಕಿದ್ರಿ ಅತ್ತೆ ಮಾವನ ಜಾಬ್ ಏನು, ಮಾವ ಇಲ್ವ ಈಗ ಅಂತ. ಮಾವ ಇಲ್ಲ, ಮಾವ ತೀರಿ ಹೋಗಿ ಆಲ್ಮೋಸ್ಟ್ ಒಂದು 10 ವರ್ಷ ಆಯಿತು. ಅಂದರೆ ನಮ್ಮ ಮದುವೆಗೂ ಮುಂಚೆ, ತುಂಬ ಮುಂಚೆನೇ ಹುಷಾರಿರಲಿಲ್ಲ ಅಂತೆ. ಸೊ ಹೀಗೆ ಅದ ನಂತರ ಜಾಬ್ ಏನಂದರೆ ಅದು ಮಾವ BSNL ಆಫೀಸಲ್ಲಿ ವರ್ಕ್ ಮಾಡ್ತಾಯಿದ್ರು. ಹಾಗೆ ಅತ್ತೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಸ್ಟಾಫ್ ನರ್ಸ್ ಆಗಿದ್ದರು. ಅಂದರೆ ಇಬ್ಬರಿಗೂ ಗೌರ್ಮೆಂಟ್ ಜಾಬಲ್ಲೇ ಇದ್ದಿದ್ರಾಗಿತ್ತು. ಸೊ ಅವಾಗೆಲ್ಲ ಹೇಗಂದರೆ ಅದೇ ಫುಲ್ ಜಾಬ್ ಅಂತ ಅಂದವಾಗ ಅಮ್ಮ ಅಪ್ಪ ಇಬ್ಬರು ಕೆಲಸಕ್ಕೆ ಹೋಗುವಾಗ ಮನೇಲಿ ಬ್ಯುಸಿನೇ ಅಲ್ವಾ, ಗಡಿಬಿಡಿಯಲ್ಲೇ ಎಲ್ಲ ಮಕ್ಕಳಿಗೆ ಮಾಡಿಕೊಟ್ಟು ಅಡುಗೆ ಮಾಡೋದು, ಕೆಲಸಕ್ಕೆ ಹೋಗೋದು, ಇದೇ ಥರ ಇತ್ತಂತೆ ರೂಟೀನ್. ಹಾಗೆ ನಿಮ್ಮ ಹತ್ರ ಇನ್ನೊಂದು ವಿಷಯ ಹೇಳಬೇಕು. ಸಮ್ಟೈಮ್ಸ್ ಕೆಲವೊಂದು ಕಮೆಂಟ್ಸ್ ಬರುತ್ತೆ, ನಾನು ಅದಕ್ಕೆ ಆನ್ಸರ್ ಮಾಡಲ್ಲ. ಯಾಕೆ ಆನ್ಸರ್ ಮಾಡಲ್ಲ ಅಂತ ಅಂದರೆ ಕೆಲವು ರೀಸನ್ಸ್ ಇರುತ್ತೆ. ಒಂದು, ನನಗೆ ಎಲ್ಲ ವಿಷಯಗಳನ್ನು ಯೂಟ್ಯೂಬಲ್ಲಿ ಶೇರ್ ಮಾಡೋದು ಅಷ್ಟು ನನಗೆ ಇಷ್ಟ ಆಗ್ತಿಲ್ಲ. ಇಷ್ಟ ಆಗಲ್ಲ ಅಂದರೆ ನಾನಂತಲ್ಲ, ಯಾವುದೇ ಹೆಣ್ಮಕ್ಳು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾವಾಗ ಅವರಿಗೆ ಏನು ಎಲ್ಲ ಆ್ಯಂಗಲಿಂದನೂ ನಾವು ಥಿಂಕ್ ಮಾಡಬೇಕಾಗತ್ತೆ. ಪಬ್ಲಿಕ್ಕಲ್ಲಿ ಎಲ್ಲರೂ ನೋಡೋದ್ರಿಂದ ಸೊ ಕೆಲವೊಂದು ಪರ್ಸ್ನಲ್ ವಿಷಯಗಳನ್ನೆಲ್ಲ ಶೇರ್ ಮಾಡೋದು ಅಷ್ಟೇನು ಇಷ್ಟ ಆಗಲ್ಲ. ಅಂದರೆ ನನ್ನ ಜಾಗದಲ್ಲಿ ನೀವಿದ್ರೂ ಗೊತ್ತಾಗತ್ತೆ. ನೀವು ನನ್ನನ್ನು ಫ್ರೆಂಡಾಗಿ, ಫ್ಯಾಮಿಲಿ ಮೆಂಬರಾಗಿ, ತಂಗಿ ರೀತಿ ತುಂಬಾ ಪ್ರೀತಿ ತೋರಿಸಿ ಕಾಮೆಂಟ್ಸ್ ಹಾಕ್ತೀರ, ಅದು ನನಗೆ ಅರ್ಥ ಆಗುತ್ತೆ. ಆದರೆ ನಾನು ಆನ್ಸರ್ ಮಾಡಲಿಲ್ಲ ಅಂತ ನೀವು ಬೇಜಾರು ಮಾಡ್ಕೊಳ್ಬಾರ್ದು. ಯಾಕೆಂದರೆ ನಾನು ಆನ್ಸರ್ ಮಾಡಲಿಲ್ಲ ಅಂದರೆ ಅದರ ಅರ್ಥ ಏನಾದರೂ ಒಂದು ರೀಸನ್ ಇರುತ್ತೆ. ನನಗೆ ಕೆಲವೊಂದು ಆನ್ಸರ್ ಮಾಡಲಿಕ್ಕೆ ಇಷ್ಟ ಇರೋದಿಲ್ಲ. ಸೊ ಅಷ್ಟೇ. ಅದಲ್ಲದೆ ನೀವು ಕ್ವಶನ್ ಕೇಳ್ತೀರಾ ಅಂತ ನನಗೇನು ಬೇಜಾರಿಲ್ಲ. ನಿಮ್ಗೇನು ಅನಿಸುತ್ತೆ ಆ ಥರ ನೀವು ಕಾಮೆಂಟ್ಸ್ ಹಾಕಿ, ನನಗೆ ಇಷ್ಟ ಇದ್ದರೆ ನಾನು ರಿಪ್ಲೈ ಮಾಡ್ತೇನೆ. ಇಲ್ಲಿ ನಾನು ಚಿಕನ್ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ. ಹಾಗೆ ಚಿಕನ್ ಬೇಯುವಾಗ ಒಂದು ಸ್ವಲ್ಪ ಅರಿಶಿನ ಹುಡಿಯನ್ನು ಹಾಕ್ಕೊಳ್ಬೇಕು, ಒಂದು ಅರ್ಧ ಚಮಚ. ಮತ್ತು ನಾನು ತುಪ್ಪ ಹಾಕ್ಕೊಳ್ತೀನಿ. ಹೆಚ್ಚಿನವರು ಪೆಪ್ಪರ್ ಚಿಕನ್ ಮಾಡಲಿಕ್ಕೆ ತುಪ್ಪ ಹಾಕೋದಿಲ್ಲ, ಬಟ್ ನಾನಂತೂ ಯಾವುದೇ ಚಿಕನ್ ರೆಸಿಪಿ ಇದ್ರೂ, ಅಂದರೆ ಈ ಥರ ಗ್ರೇವಿ ಇರ್ಬೋದು ಅಥವಾ ಏನು ಚಿಕನ್ ಸುಕ್ಕ ಇರ್ಬೋದು, ಯಾವುದೇ ಇದ್ರೂ ತುಪ್ಪ ಸ್ವಲ್ಪ ಆ್ಯಡ್ ಮಾಡ್ತೇನೆ, ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು. ತುಪ್ಪ ಹಾಕೋದ್ರಿಂದ ಚಿಕನ್ ಚೆನ್ನಾಗಿ ಬೇಯುತ್ತೆ. ಹಾಗೆ ಕೆಲವರಿಗೆ ಚಿಕನ್ ತಿಂದರೆ ಸ್ವಲ್ಪ ಹೀಟ್ ಆಗುತ್ತೆ ಅಂತ ಅನ್ಸುತ್ತಲ್ವ, ಸೊ ಸ್ವಲ್ಪ ಅವರಿಗೂ ಕೂಡ ಒಳ್ಳೆಯದಾಗತ್ತೆ. ಹಾಗಾಗಿ ಇವತ್ತು ನಾನು ಈ ಅಡುಗೆ ಅಮ್ಮನ ಮನೇಲಿ ಮಾಡ್ತಾ ಇರೋದ್ರಿಂದ ಲೈಟ್ ತುಂಬಾ ಕಡಿಮೆ. ಅಡುಗೆ ಮಾಡುವಾಗ ಅಲ್ಲಿ ಕಾಣಿಸ್ತಾನೆ ಇರಲಿಲ್ಲ. ಕಿಚನ್ದು ಲೈಟ್ ಹಾಕಿದ್ದೆ, ಬಟ್ ಆದರೂ ಲೈಟ್ ಸರಿಯಾಗಿ ಬೀಳ್ತಾ ಇರಲಿಲ್ಲ. ಹಾಗಾಗಿ ಇಲ್ಲೇನು ಮಾಡ್ತಾ ಇದ್ದಾನೆ ನನ್ನ ತಮ್ಮ ಅಂದರೆ ಟಾರ್ಚ್ ಇಟ್ಕೊಳ್ತಾನೆ ನೋಡಿ. ನಿಮ್ಗೆ ಗೊತ್ತಾಗ್ಬೋದು, ಸ್ವಲ್ಪ ಆದರೂ ಕಾಣಿಸ್ಲಿ ಅಂತ. ನಾನು ಚಿಕನ್ ಇನ್ನೇನು 80% ಬೆಂದಾದ ನಂತರ ಆವಾಗಲೇ ನಾವು ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ, ಪೆಪ್ಪರ್ ಅದೆಲ್ಲ ಹಾಕಿ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಎಷ್ಟು ಪೌಡ್ರ್ ಮಾಡಿದ್ದೀನೋ ಅದನ್ನು ಪೂರ್ತಿ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಇನ್ನೊಂದು ಸಲ ಒಂದು ಬೇಯಿಸಬೇಕು. ಅಂದರೆ ನೀರೆಲ್ಲ ಇರುತ್ತಲ್ಲ ಅದೆಲ್ಲ ಆರಿ ಹೋಗುವಷ್ಟು ಬೇಯಿಸಬೇಕು. ಇವಾಗ ನಾನು ಮುಚ್ಚಳವನ್ನು ತೆಗೆದು ಬೇಯಿಸ್ಕೊಳ್ತಾ ಇದ್ದೀನಿ ಈ ಕಡೆ. ಹಾಗೆ ಚಿಕನ್ ಫುಲ್ ಕುಕ್ ಆದ ನಂತರ ನಾವು ಲಾಸ್ಟಲ್ಲಿ ಒಂದು ಸ್ವಲ್ಪ ಸಿಂಪಲ್ ಆದ ಒಂದು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ನಾನೊಂದು 2 ಚಮಚದಷ್ಟು ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 3-4 ಬ್ಯಾಡಗಿ ಮೆಣಸಿನ್ಕಾಯನ್ನು ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ 1 ಹಿಡಿಯಷ್ಟು ಕರಿಬೇವಿನ ಎಲೆಗಳನ್ನು ಹಾಕಿದ್ದೀನಿ. ಕರಿಬೇವಿನ ಎಲೆಗಳು ಎಷ್ಟಿದ್ರೂ ಚೆನ್ನಾಗೇ ಬರುತ್ತೆ. ಆ ಒಂದು ಫ್ಲೇವರ್ ಇರ್ಬೋದು, ಆ ಒಂದು ಘಮ ಇರ್ಬೋದು, ಚೆನ್ನಾಗಿ ಅನಿಸುತ್ತೆ. ಸೊ ಇದೆಲ್ಲ ಫ್ರೈ ಆದ ನಂತರ ನಾನು ಪೆಪ್ಪರ್ ಚಿಕನ್ಗೆ ಇದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಹಾಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ನಾನು ಹಾಕಲಿಲ್ಲ ಅಂದ್ರೂ ನಡೆಯುತ್ತೆ. ನನಗೆ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಅದೊಂದು ತುಂಬ ಇಷ್ಟ ಆಗುತ್ತೆ. ಕೆಲವರಿಗೆ ಇಷ್ಟ ಆಗಲ್ಲ ಪೆಪ್ಪರ್ ಚಿಕನ್ಗೆ ಕೊತ್ತಂಬರಿ ಸೊಪ್ಪನ್ನು ಹಾಕೋದು. ಸೊ ನಿಮಗೆ ಇಷ್ಟ ಇರೋರು ಹಾಕ್ಕೊಳ್ಳಿ ಲಾಸ್ಟಲ್ಲಿ, ಆಯಿತಾ. ಸೊ ಇದು ಫುಲ್ ಡ್ರೈ ಆಗಬೇಕು. ಒಂದು ಸ್ವಲ್ಪ ನೀರಿದೆ, ಯಾಕೆಂದರೆ ಕೆಲವರಿಗೆ ಅದರಲ್ಲೇ ಊಟ ಮಾಡ್ತಾರಂತೆ. ಫುಲ್ ಡ್ರೈ ಮಾಡಬೇಡ ಅಂತಾರೆ. ನಮ್ಮ ಮನೇಲಿ ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಒಬ್ರೊಬ್ರದ್ದು ಒಂದೊಂದು ಥರ ಟೇಸ್ಟ್. ಹಾಗೆ ಬಾಯ್ಲ್ಡ್ ರೈಸ್ ಅಮ್ಮನ ಮನೇಲಿ ಹೆಚ್ಚಾಗಿ ಬಾಯ್ಲ್ಡ್ ರೈಸೇ ಮಾಡೋದು. ನಾವು ನಮ್ಮ ಮನೇಲಿ ಹೆಚ್ಚಿನ ಸಲ ವೈಟ್ ರೈಸ್ ಮಾಡ್ತೀವಿ, ಸೋನಾ ಮಸೂರಿ ಅನ್ನ. ಆದ್ವಿಕೆಗೆ ಸೋನಾ ಮಸೂರಿ ಅನ್ನ ಇಷ್ಟ ಆಗುತ್ತೆ. ಆದರೆ ಈ ಬಾಯ್ಲ್ಡ್ ರೈಸ್ ಇದೆಯಲ್ಲ,
ಕೆಂಪಕ್ಕಿ ಅಲ್ಲ, ಇನ್ನೊಂದಿರುತ್ತಲ್ಲ ಸ್ವಲ್ಪ ಬಿಳಿ ಅಕ್ಕಿ, ಅದು ಅನ್ನ ಮಾಡಿದವಾಗ ಫುಲ್ ಬಿಳಿ ಬಿಳಿ ಇರುತ್ತೆ. ಅದೇ ಕೆಂಪಕ್ಕಿ ಆದರೆ ಒಂದು ರೀತಿ ಸ್ವಲ್ಪ ಮೇಲ್ಗಡೆ ಕಪ್ಪು ಕಪ್ಪು ರೀತಿ ಇರುತ್ತಲ್ಲ. ಸೊ ಈ ಅನ್ನ ಆದ್ವಿಕಿಗೆ ಇಷ್ಟ ಆಯಿತು. ನಮ್ಮೂರಿನವ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಕಮೆಂಟ್ಸ್ ಮಾಡಿ, ನಿಮಗೆ ಬಾಯ್ಲ್ಡ್ ರೈಸಲ್ಲಿ ಕೆಂಪಕ್ಕಿ ಇಷ್ಟ ಆಗುತ್ತಾ ಬಿಳಿ ಅಕ್ಕಿ ಅನ್ನ ಇಷ್ಟ ಆಗುತ್ತಾ ಅಂತ. ಆ್ಯಕ್ಚುಲಿ ಕೆಂಪಕ್ಕಿ ತಿಂದ್ರೇ ಒಳ್ಳೆಯದು ಜಾಸ್ತಿ, ಯಾಕೆಂದರೆ ಜಾಸ್ತಿ ಪಾಲಿಷ್ ಆಗಿರೋದಿಲ್ಲ ಅಂತೆ. ಸೊ ಬಿಳಿ ಅಕ್ಕಿ ಜಾಸ್ತಿ ಪಾಲಿಷ್ ಮಾಡ್ತಾರೆ ಅಂತ ಹೇಳ್ತಾರೆ. ನಿಮ್ಮ ಮನೇಲೆಲ್ಲ ಯಾವ ಅಕ್ಕಿ ಅನ್ನ ಮಾಡ್ತೀರಾ ಹೇಳಿ. ಹಾಗೆ ಇಲ್ಲಿ ಚಿಕನ್ ನಾನು ಫುಲ್ ಡ್ರೈ ಮಾಡಿದ್ದೀನಿ ನೋಡಿ ಲಾಸ್ಟಲ್ಲಿ. ಸೊ ಈ ರೀತಿ ಇತ್ತು, ತುಂಬಾ ರುಚಿಯಾಗಿತ್ತು. ಮಧ್ಯಾಹ್ನ ಊಟ ಮಾಡುವಾಗ ಬಿಸಿ ಬಿಸಿಯಾಗಿ ಚೆನ್ನಾಗಿದೆ ಅನಿಸ್ತು. ಆದರೆ ಇದೇ ಪೆಪ್ಪರ್ ಚಿಕನ್ ನಾವು ರಾತ್ರಿ ತಿನ್ನುವಾಗ ತುಂಬಾ ರುಚಿಯಾಗಿತ್ತು. ಮಾವ ಎಲ್ಲರೂ ಹೇಳ್ತಾಯಿದ್ರು ಮಧ್ಯಾಹ್ನಕ್ಕಿಂತ ಇವಾಗ ಇನ್ನೂ ಟೇಸ್ಟ್ ಜಾಸ್ತಿ ಆಗಿದೆ ಅಂತ. ಯಾಕೆಂದರೆ ನಾವು ಪೆಪ್ಪರ್ ಎಲ್ಲನೂ ಹಾಕಿದ್ದೀವಲ್ಲ, ಅದೆಲ್ಲ ಕರೆಕ್ಟಾಗಿ ಚಿಕನ್ಗೆ ಹೊಂದ್ಕೊಂಡಿದೆ ಅಂತ ಹೇಳ್ಬೋದು. ಏನು ಹೇಳ್ತಾರೆ, ಕರೆಕ್ಟಾಗಿ ಏನು ಎಳ್ಕೊಂಡಿದೆ ಎಲ್ಲ ಮಸಾಲೆಗಳನ್ನು ಚಿಕನ್ ಪೀಸ್. ಸೊ ಇನ್ನೂ ರುಚಿಯಾಗಿತ್ತು ರಾತ್ರಿ. ಹಾಗೆ ನಮ್ಮ ಮನೇಲಿ ಪಪ್ಪಾಯ ಆಗುತ್ತೆ ಇವಾಗ ತುಂಬ. ಸೊ ನೋಡಿದರೆ ಬಾಯಲ್ಲಿ ನೀರು ಬರುತ್ತೆ. ಪಪ್ಪಾಯ ಇತ್ತು, ಅದನ್ನು ತಿಂದ್ವಿ. ಸೊ ಅಮ್ಮನ ಮನೆಗೆ ಬಂದು ತುಂಬ ಅಂದರೆ ತುಂಬಾ ಖುಷಿ ಆಯಿತು, ರಿಲ್ಯಾಕ್ಸ್ ಆಗಿದ್ದೆ ಒಂದು 2-3 ದಿವಸ. ನಾನು ಯೂಟ್ಯೂಬ್ ಶಾರ್ಟ್ಸ್ ಜಾಸ್ತಿ ಹಾಕ್ತಾ ಇದ್ದೇನೆ, ನೀವು ನೋಡ್ತಾ ಇದ್ದೀರೋ ಇಲ್ವೋ ಗೊತ್ತಿಲ್ಲ. ಕೆಲವರೆಲ್ಲ ಕಮೆಂಟ್ಸ್ ಹಾಕಿದ್ರಿ, ರೆಗ್ಯುಲರ್ ಆಗಿ ನೋಡಿ, ಯಾಕೆಂದರೆ ವಾರದಲ್ಲಿ ಒಂದು 3 ಅಥವಾ 4 ಶಾರ್ಟ್ಸ್ ಹಾಕೋಕೆ ಟ್ರೈ ಮಾಡ್ತಾ ಇದ್ದೀನಿ. ಹಾಗೆ ಲಾಂಗ್ ವಿಡಿಯೋ ಕೂಡ 1-2 ಹಾಕ್ತಾ ಇದ್ದೀನಿ. ಸೊ ಎಲ್ಲ ವಿಡಿಯೋಸ್ ನೋಡಿ. ಶಾರ್ಟ್ಸಲ್ಲಿ ಮಿನಿ ಲಾಗ್ಸ್ ಮಾಡ್ತಾ ಇದ್ದೇನೆ. ಹೆಚ್ಚಿನ ಸಲ ಮನೇಲಿ ಕೆಲವೊಂದು ವಿಷಯಗಳನ್ನು ಮತ್ತು ಕೆಲವೊಂದು ಅಪ್ಡೇಟ್ಸ್ ಕೂಡ ನಿಮಗೆ ಸಿಗುತ್ತೆ. ಹಾಗಾಗಿ ಮಿನಿ ಲಾಗ್ ಕೂಡ ನಿಮ್ಗೆ ನೋಡ್ಲಿಕ್ಕೆ ಇಷ್ಟ ಆಗುತ್ತೆ. ಸೊ ಮಿಸ್ ಮಾಡಿದೆ ನೋಡಿ, ಆಯಿತಾ. ಇಲ್ಲಿ ಸಂಜೆ ಹೀಗೆ ಸುಮ್ಮನೆ ಕೂತ್ಕೊಂಡಿದ್ದೆ. ಚಿಕ್ಕಮ್ಮ ತಗೋ ಆಲೂಗಡ್ಡೆ ಬೋಂಡ ಇದೆ ತಗೋ ಅಂತ ಅಂದರು. ಸೊ ತಿಂದೆ. ಆಮೇಲೆ ನೋಡ್ತೀನಿ ಅದರಲ್ಲಿ ಎಗ್ ಇದೆ. ಮಿಸ್ ಆಗಿ ಆಲೂಗಡ್ಡೆ ಅಂತ ಅಂದ್ಕೊಂಡಿದ್ದಾರೆ. ಚೆನ್ನಾಗಿತ್ತು. ಹೊರಗಡೆ ಎಲ್ಲೋ ಹೋಟೆಲಿಂದ ತಂದಿರೋದಂತೆ, ಚೆನ್ನಾಗಿತ್ತು. ಆದ್ವಿಕ್ ಇವಾಗ ಜಾಸ್ತಿ ಮಾತಾಡ್ತಾ ಇದ್ದಾನಂತೆ, ಮನೇಲೆಲ್ಲರೂ ಹೇಳ್ತಾ ಇದ್ರು. ಆ್ಯಕ್ಚುಲಿ ಅವನು ಮಾತಾಡಿದ್ದು ಸ್ವಲ್ಪ ಲೇಟ್. ಕೆಲವು ಮಕ್ಕಳು ಹಾಗೆ ಅಂತಾರೆ, ಮಾತಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತಾರೆ. ಆದರೆ ಲೇಟಾಗಿ ಮಾತು ಶುರು ಮಾಡಿರೋ ಮಕ್ಕಳು ಆನಂತರ ತುಂಬ ಜಾಸ್ತಿ ಮಾತಾಡ್ತಾರೆ. ನನಗೆ ಇವಾಗ ಹಾಗೆ ಅನಿಸ್ತಿದೆ ಆದ್ವಿಕ್ ನೋಡಿ. ಇವತ್ತಿನ ದಿವಸ ಈ ರೀತಿ ಇತ್ತು. ಈ ಒಂದು ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೂ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಟಾಟಾ, ಟೇಕ್ ಕೇರ್, ಬಾಯ್.